ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಇನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ಹತ್ರ ಏನೆಲ್ಲ ಲಂಚ್ ಮೆನು ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಈ ರೀತಿ ಲಂಚ್ ಐಡಿಯಾಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ನಾವಿರೋದು 3 ಜನ ಆಗಿರೋದ್ರಿಂದ ಅಂತ ಡೈಲಿ ಚೇಂಜಸ್ ಏನಿರೋದಿಲ್ಲ. ಹಾಗೆ ನಾನು ಸ್ವಲ್ಪ ಹೊರಗೆಲ್ಲ ಹೋಗೋದು ಕಡಿಮೆನೆ, ಹಾಗಾಗಿ ಏನು ಕಂಟೆಂಟ್ ಸಿಗ್ತಾ ಇಲ್ಲ ನನಗೆ. ಓಕೆ, ಏನಾದರೂ ನಿಮಗೂ ಕೂಡ ಅದು ಯೂಸ್ಫುಲ್ ಆಗಬೇಕು, ಹೆಲ್ಪ್ಫುಲ್ ಆಗಬೇಕು. ಸೊ ಅದಕ್ಕೆ ನಾನು ಈ ರೀತಿ ಯೋಚನೆ ಮಾಡಿದೆ. ಓಕೆ, ಲಂಚ್ ಐಡಿಯಾಸ್. ಸೊ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಮಾಡಿದ್ದೆ. ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಮತ್ತು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ತರಕಾರಿ ಪಲ್ಯದಕ್ಕಿಂತ ರೊಟ್ಟಿಗೆ ಈ ಕಾಳು ಪಲ್ಯ ಇಲ್ಲ ಅಂದರೆ ಫಿನಿಶಿಂಗೇ ಅನಿಸಲ್ಲ. ಸೊ ಹಾಗಾಗಿ ಹೆಸರು ಕಾಳು ಪಲ್ಯ ಅಂತೂ ಸಕ್ಕತ್ತಾಗಿರುತ್ತೆ ಜೋಳದ ರೊಟ್ಟಿಗೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ಅದು ಟ್ರೈ ಮಾಡಿ ನೋಡಿ. ಇನ್ನು ನಾನು ಈ 3 ಪಲ್ಯದ ರೆಸಿಪೀಸ್ನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಮಾಡ್ಲಿಕ್ಕೆ ಈಸಿ ಆಗುತ್ತಲ್ಲ, ಹಾಗಾಗಿ ಫಸ್ಟಿಗೆ ಎಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ನಾನು. ಇನ್ನು ಎಲ್ಲ ಸ್ವಲ್ಪನೇ ಮಾಡ್ತಿದ್ದೀನಿ. ಯಾಕಂದರೆ 2-3 ಥರ ಪಲ್ಯ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಆಗಿಬಿಟ್ರೆ ಮತ್ತೆ ಉಳಿದ್ಬಿಡುತ್ತೆ ಪಲ್ಯ. ಹಾಗಾಗಿ ಎಲ್ಲ ಸ್ವಲ್ಪನೇ ಮಾಡ್ತೀನಿ ನಾನು. ಈ ರೀತಿ ಜಾಸ್ತಿ ವೆರೈಟೀಸ್ ಮಾಡಿದಾಗ ಕ್ವಾಂಟಿಟಿನ ಸ್ವಲ್ಪ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಒಂದು 1/4 kg ಕಡಿಮೆ ಇತ್ತು. ಸೊ ಅದನ್ನು ಇವಾಗ ನೀರಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಒಂದೇ ಸರಿ ನೀರಲ್ಲಿ ತೊಳೆದ ತಕ್ಷಣ ಕಟ್ ಮಾಡಬಾರ್ದು, ಅದು ಅಂಟಿರುತ್ತಲ್ಲ, ಅದು ಸರಿ ಆಗಲ್ಲ, ಲೋಳೆ ಥರ ಬರುತ್ತೆ. ಹಾಗಾಗಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಬೇಕಿದ್ದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಆವಾಗ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆವಾಗ ಲೋಳೆ ಎಲ್ಲ ಬರೋದಿಲ್ಲ. ನಾನು ಯಾವಾಗಲೂ ಹೀಗೆ ಮಾಡೋದು ನೋಡಿ. ಇಲ್ಲಿ ಈ ರೀತಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೀನಿ. ಸೊ ಇವಾಗ ಈ ಬೆಂಡೆಕಾಯಿನೆಲ್ಲ ಹೆಚ್ಕೊಳ್ಳೋಣ. ತುಂಬಾ ಸಿಂಪಲ್ಲು. ಮತ್ತು ಈ ರೀತಿ ವೆರೈಟೀಸ್ ಮಾಡಿದಾಗ ತುಂಬ ಜಾಸ್ತಿ ಪ್ರೊಸೀಜರ್ ಇರೋ ರೆಸಿಪೀಸ್ನ ಇಟ್ಕೊಳ್ಬಾರ್ದು. ಸಿಂಪಲ್ ಪಲ್ಯಗಳನ್ನೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ನಾವು ವೆರೈಟೀಸ್ ತಿಂದಂಗೂ ಆಗುತ್ತೆ, ಮತ್ತು ಕ್ವಿಕ್ಕಾಗೂ ಕೂಡ ಆಗುತ್ತೆ. ಸೊ ಬೆಂಡೆಕಾಯಲ್ಲಿ ಹುಳ ಇರುತ್ತೆ, ಸೊ ನೋಡ್ಕೊಂಡ್ಬಿಟ್ಟು ಹೆಚ್ಕೊಳ್ಳಿ. ಇನ್ನು ಬೆಂಡೆಕಾಯಿ ಜೊತೆಗೆ ನಾನು ಹಾಗಲಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ತುಂಬ ಜನ ಹಾಗಲಕಾಯಿ ಎಲ್ಲ ತಿನ್ನೋದಿಲ್ಲ, ಆದರೆ ಒಂದ್ಸರಿ ನಾನು ಮಾಡೋ ರೀತಿಲಿ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿ. ಇಷ್ಟಪಡದೇ ಇದ್ದವ್ರು ಕೂಡ ಇಷ್ಟಪಟ್ಬಿಟ್ಟು ತಿಂತೀರಾ. ಮತ್ತು ಮಕ್ಕಳಿಗೆಲ್ಲ ಕೊಡ್ಬೋದು, ತುಂಬಾ ಒಳ್ಳೆಯದು ಇದು. ನನ್ನ ಮಗ ಅಂತೂ ತಿಂತಾನೆ. ತುಂಬ ಜನ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ಕಹಿ ಅಂತ. ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟು ಕಹಿ ಅನಿಸಲ್ಲ. ಆಮೇಲೆ ಒಂದು ಟಿಪ್ ಏನಪ್ಪ ಅಂದರೆ, ಹಾಗಲಕಾಯಿ ಪಲ್ಯ ಕಹಿ ಬರಬಾರ್ದು ಅಂದರೆ ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಗಲಕಾಯಿನ ಹುರಿದು ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಮುಂದೆ ಮಾಡೋದ್ರಿಂದ ಆ ಕಹಿ ಅಂಶ ಹೋಗುತ್ತೆ. ಕಹಿ ಇಷ್ಟಪಡೋರು ಬೇಕಾದ್ರೆ ಬೆಲ್ಲ ಎಲ್ಲ ಸ್ಕಿಪ್ ಮಾಡ್ಬೋದು. ಸೊ ಹಾಗಲಕಾಯಿ ಕೂಡ ನಾನು 2 ಹಾಗಲಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹಾಗಲಕಾಯಿ ಮತ್ತು ಬೆಂಡೆಕಾಯಿ 2 ಕಟ್ ಮಾಡಾಗಿದೆ. ಇವಾಗ ಇದನ್ನು ಹುರ್ಕೊಂಡು ಬಿಡೋಣ. ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಯೂಶಲಿ ಅಡುಗೆಗೆಲ್ಲ ಎಣ್ಣೆ ಜಾಸ್ತಿ ಬಳಸೋದಿಲ್ಲ. ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಎಣ್ಣೆನ ಅಷ್ಟು ಹಾಕ್ಕೊಳ್ಳಿ. 2 ಈ ರೀತಿ ಒಟ್ಟೊಟ್ಟಿಗೆ ಹುರ್ಕೊಂಡ್ಬಿಟ್ರೆ ಟೈಮ್ ಸೇವ್ ಆಗುತ್ತಲ್ಲ, ಹಾಗಾಗಿ ನಾನು ಆ ಕಡೆ ಒಂದು ಒಲೆಯಲ್ಲಿ ಈ ಕಡೆ ಒಂದು ಒಲೆಯಲ್ಲಿ 2 ಇಟ್ಬಿಟ್ಟು ಹುರ್ಕೊಳ್ತೀನಿ. ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು. ಈ ಬೆಂಡೆಕಾಯ್ದಲ್ಲಿ ಗಮ್ ಹೋಗಬೇಕು, ಅಂದರೆ ಅಂಟಿದೆಯಲ್ಲ ಅದು ಹೋಗಬೇಕು ಚೆನ್ನಾಗಿ. ಆ ರೀತಿ ಹುರ್ಕೋಬೇಕು, ಇಲ್ಲಾಂದರೆ ಪಲ್ಯ ಲೋಳೆ ಥರನೇ ಆಗಿಬಿಡುತ್ತೆ. ಪಲ್ಯಕ್ಕಾಗಲಿ ಸಾರಿಗಾಗಲಿ ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿನ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಎಲ್ಲ. ಆವಾಗಲೇ ಹೇಳ್ದಂಗೆ ನಾನು ಹಾಗಲಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ಕಹಿ ಇರೋದಿಲ್ಲ. ಹಾಗಾಗಿ ಹಾಗಲಕಾಯಿನ ನಾನು ಒಂದು ಸ್ವಲ್ಪ ಬೆಂಡೆಕಾಯಿಗಿಂತ ಜಾಸ್ತಿ ಹೊತ್ತೇ ಹುರ್ಕೊಳ್ತೀನಿ. ಸೊ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಈ ಕಡೆ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ಬಿಟ್ಟಿದ್ದೀನಿ ಆಲ್ರೆಡಿ. ಹುರಿದ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಪಲ್ಯ ಅಂತೂ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಒಂದು ಚೂರು ಅಂಟಿಲ್ಲ ಬೆಂಡೆಕಾಯಲ್ಲಿ, ಈ ರೀತಿ ಹುರ್ಕೋಬೇಕು.
ಇವಾಗ ಇದನ್ನು ಎರಡನ್ನೂ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫಸ್ಟು ನಾನು ಇದು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ. ಆಮೇಲೆ ಹೆಸರು ಕಾಳು ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಕೂಡ ತೋರಿಸ್ತೀನಿ. ಇದಂತೂ ಜೋಳದ ರೊಟ್ಟಿ ಜೊತೆ ಈ ಪಲ್ಯಗಳು ಮಾತ್ರ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇನ್ನು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚ ಜೀರಿಗೆ ಪುಡಿ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಜೀರಿಗೆ ಒಗ್ಗರಣೆಗಾದರೂ ಕೊಟ್ಕೊಳ್ಬೋದು. ಇನ್ನು ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1 ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟೆಲ್ಲ ಕ್ವಾಂಟಿಟಿ ನಿಮ್ಮದು ಪಲ್ಯ ಏನಾದ್ರು ಜಾಸ್ತಿ ಇದ್ದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಇಂಗ್ರೀಡಿಯೆಂಟ್ಸ್ದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಚಿಟಿಕೆ ಹಿಂಗನ್ನು ಹಾಕ್ಕೊಳ್ತೀನಿ. ತುಂಬ ಜನ ಹಿಂಗನ್ನು ತಿನ್ನೋದಿಲ್ಲ. ಹಿಂಗೆ ಇಷ್ಟ ಆಗಲ್ಲ ಅಂದರೆ ಸ್ಮೆಲ್ಲು ಸ್ಕಿಪ್ ಮಾಡ್ಬೋದು. ಯೂಶಲಿ ನನ್ನ ಅಡುಗೆಲೆಲ್ಲ ಹಿಂಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ 1 ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಈಗಲೇ ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಉಪ್ಪನ್ನ ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ಇವಾಗ ನೋಡಿ, ಇಲ್ಲಿ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ನಾವು ಬೆಂಡೆಕಾಯಿ ಹಾಕಿದ್ಮೇಲೆ ಟೊಮೊಟೊ ಬೇಯೋದಿಲ್ಲ, ಯಾಕಂದರೆ ಬೆಂಡೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ 1/4 ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಆಗಿದ ನಂತರ, ಹಸಿ ವಾಸನೆ ಹೋಗಿದ ನಂತರ ಹುರಿದಿಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನೆಲ್ಲ ಹಾಕ್ಕೊಳ್ತೀನಿ. ಇವಾಗ ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಬೆಂಡೆಕಾಯಿನ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬೆಂಡೆಕಾಯಿ ಈಗಾಗಲೇ ಹುರಿದಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಳ್ತೀನಿ. ನಾನು ಪಲ್ಯನ ಡ್ರೈಯೇ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ 1/4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ 2 ಚಮಚ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಜಾಸ್ತಿ ಇದ್ದರೆ ಬೆಂಡೆಕಾಯಿ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಎಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೆಂಡೆಕಾಯಿನ ಬೇಯಲಿಕ್ಕೆ ಬಿಡಬೇಕು. ಹುಷಾರು ನೋಡಿಬಿಟ್ಟು ಬೇಯಿಸ್ಕೊಳ್ಳಿ, ಯಾಕಂದರೆ ತೆಂಗಿನ ತುರಿನೂ ಹಾಕಿರೋದ್ರಿಂದ ನೀರಿಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ನೀರು ಎಷ್ಟು ಬೇಕೋ ಬೇಯಲಿಕ್ಕೆ ಅಷ್ಟು ನೀರನ್ನು ಹಾಕಿಬಿಟ್ಟು ಬೇಯಿಸಲಿಕ್ಕೆ ಬಿಡಬೇಕು. 1-2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 1-2-3 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ ಆಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇವಾಗ ಬೆಂಡೆಕಾಯಿ ಪಲ್ಯ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಕಾಳಿನ ಪಲ್ಯ ಮಾಡೋಣ. ಕಾಳಿನ ಪಲ್ಯನ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ, ಏನಕ್ಕಂದರೆ ಕಾಳನ್ನು ನಾನು ನೆನೆಸಿಲ್ಲ, ಹಾಗಾಗಿ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ, ಬೇಗ ಆಗುತ್ತೆ. ಇನ್ನು ಇದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆನೇ ಹಾಕ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1/4 ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಚಮಚ ಜೀರಿಗೆನ ಹಾಕ್ಕೊಳ್ಬೋದು ಬೇಕಿದ್ದರೆ. ನಾನೇನು ಹಾಕ್ಕೊಳ್ತಾ ಇಲ್ಲ, ಎಲ್ಲ ಆ 2 ಪಲ್ಯಕ್ಕೂ ಹಾಕಿರೋದ್ರಿಂದ. ಇನ್ನು 1 ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ 2 ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಮುಂದೆ ಇದ್ದರೆ ಹೆಸರು ಕಾಳು ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಗ್ರೇವಿ ಥರ ಬೇಕು ಅನಿಸಿದ್ರೆ ಟೊಮೊಟೊನ ಪ್ಯೂರಿ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಡ್ರೈಯೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗೋದೇನು ಬೇಡ, ಯಾಕಂದರೆ ನಾವು ವಿಸಲ್ ಓಡಿಸೋದ್ರಿಂದ ಜಸ್ಟ್ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ತೀನಿ. ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/2 ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1/4 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆರ್ಟಿಫಿಷಿಯಲ್ ಮಸಾಲೆ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಮನೇಲೇ ಮಾಡಿಟ್ಕೊಂಡಿರೋ ಪುಡಿಗಳನ್ನು ಹಾಕ್ಕೊಂಡು ಮಾಡ್ತಿರೋ ಅಂಥ ಪಲ್ಯ ಇದು. ಹೆಲ್ದಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇನ್ನು 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಈ ಖಾರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಇದನ್ನು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕಿದ್ದು, ಹಸಿ ವಾಸನೆ ಇಲ್ಲಾಂದರೆ ಹಾಗೆ ಉಳಿದ್ಬಿಡುತ್ತೆ. ಕಾಳು ಬೇಯುತ್ತೆ, ಆದರೆ ಈ ಮಸಾಲದ್ದೆಲ್ಲ ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ. ಎಣ್ಣೆ ಬಿಡೋವರೆಗೂ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ 1/2 ಕಪ್ಪಷ್ಟು ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಕಾಳನ್ನ ನೆನೆಸಿಲ್ಲ, ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದ್ರು ಟೈಮ್ ಇತ್ತು, ನೆನಪಿತ್ತು ಅಂತ ಅಂದರೆ ಹೆಸರು ಕಾಳನ್ನು ನೆನೆಸಿ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿದ್ರೆ 7-8 ವಿಸಲ್ ಕೂಗಿಸ್ಬೇಕಾಗತ್ತೆ. ಕಾಳು ನೆನೆಸಿದ್ರೆ 1-2 ವಿಸಲ್ನ ಕೂಗಿಸ್ಕೊಳ್ಬೋದು. ಇನ್ನು ಇದಕ್ಕೆ 3 ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತೀನಿ. ಆವಾಗಲೇ ಹೇಳ್ದಂಗೆ ಡ್ರೈ ಮಾಡ್ಕೊಳ್ತಾ ಇರೋದು ನಾನು. ನಿಮಗೆ ಗ್ರೇವಿ ಥರ ಬೇಕಂದರೆ 1 ಲೋಟ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹೆಸರು ಕಾಳು ನಾವು ನೆನೆಸಿ ಹಾಕಿಲ್ಲ, ಕಾಳು ಬೇಯೋದಕ್ಕೆ ತುಂಬಾ ನೀರು ಹಿಡಿಯುತ್ತೆ. ಒಂದು 7ರಿಂದ 8 ವಿಸಲ್ ಕೂಗಿಸ್ಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಮತ್ತೆ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 7-8 ವಿಸಲ್ ಕೂಗಿಸ್ಕೊಳ್ಳೋಣ. ಇದು ಬೇಯ್ತಾ ಇರಲಿ. ನಾನು ಅಷ್ಟರೊಳಗೆ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಆಗಲೇ 2:30 ಆಗಿದೆ. ಇನ್ನು ಹಾಗಲಕಾಯಿ ಪಲ್ಯ ಆಗಬೇಕು, ರೊಟ್ಟಿ ಮಾಡಬೇಕು. ಸೊ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನಾನು ಹಾಗಲಕಾಯಿ ಪಲ್ಯಕ್ಕೂ ಕೂಡ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಜೀರಿಗೆನ ಹಾಕ್ಕೊಳ್ತೀನಿ. ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಒಂದು 2 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತೀನಿ. ಇವಾಗ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ಮೇಲೆ ನಾನಿಲ್ಲಿ ಮಸಾಲೆಗಳನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೆ ಎಲ್ಲ ಪಲ್ಯಗಳ ಸೇಮ್ ಇರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ತುಂಬಾ ಸಿಂಪಲ್ ಅಡುಗೆ ಮಾಡ್ಕೊಳ್ಳೋದಂತೂ, ಈ ಪಲ್ಯಗಳು ಮಾಡ್ಕೊಳ್ಳೋದಂತೂ ತುಂಬ ಸಿಂಪಲ್ಲು. ಹಾಗೆ ಇದಕ್ಕೆ 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಂಡು ಎಗೇನ್ ಇಲ್ಲೂ ಕೂಡ ಮಸಾಲದ್ದು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದ ನಂತರ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಆ ರಸನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಹಾಗಲಕಾಯಿ ಪಲ್ಯಗೆ ಸ್ವಲ್ಪ ಹುಳಿ ಉಪ್ಪು ಖಾರ ಮುಂದೆ ಇದ್ದರೆ ಕಹಿ ಅಂಶ ಒಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಒಂಚೂರು ಹುಳಿ ಮುಂದೆನೇ ಮಾಡ್ಕೊಳ್ತೀನಿ. ಇವಾಗ ಈ ಹುಳಿದೆಲ್ಲ ಹಸಿ ವಾಸನೆ ಹೋಗಬೇಕು, 1-2 ಕುದಿಬೇಕು. ಕುದ್ದಿದ ನಂತರ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಲಕಾಯಿಗೆ ಚೆನ್ನಾಗಿ ಖಾರ ಹುಳಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿನ್ನೂ ಉಪ್ಪನ್ನ ಹಾಕಿಲ್ಲ, ಸೊ ಇವಾಗ ಉಪ್ಪನ್ನ ಹಾಕ್ಕೊಳ್ತೀನಿ. ನಾನು ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಡಿಮೆನೇ ಹಾಕ್ಕೊಳ್ತೀನಿ ಉಪ್ಪೆಲ್ಲ, ಯಾಕಂದರೆ ಪಲ್ಯ ಎಲ್ಲ ಕಡಿಮೆ ಇರೋದ್ರಿಂದ ಇಲ್ಲ ಉಪ್ಪಾಗ್ಬಿಡುತ್ತೆ. ಆಮೇಲೆ ಹಾಗಲಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದು ಕೂಡ ಬೇಗನೆ ಬೆಂದೋಗ್ಬಿಡುತ್ತೆ. ಬೇಗ ನಾವು ಚೆನ್ನಾಗಿ ಹುರ್ಕೊಂಡಿದ್ರೆ ಹಾಗಲಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗಲಕಾಯಿನ ಬೇಯಿಸ್ಕೊಳ್ತೀನಿ. ಇದನ್ನು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು 5-6 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರು ಕೂಡ ಎಲ್ಲ ಹೋಗಿದೆ, ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕಹಿ ತುಂಬ ಅನಿಸುತ್ತೆ, ತಿನ್ನೋಕ್ಕಾಗಲ್ಲ ಹಾಗಲಕಾಯಿನ ಅಂದರೆ ಈ ರೀತಿ ಬೆಲ್ಲನ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡು 1 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಬೆಲ್ಲ ಏನು ಬೇಗ ಕರಗಿಬಿಡುತ್ತೆ. ಸೊ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ತುಂಬಾ ಹೆಲ್ದಿಯಾಗಿರೋ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಈ ಕಡೆ ಒಂದು 7-8 ವಿಸಲ್ ಕೂಡ ಆಯಿತು ಕುಕ್ಕರು. ಅದು ವಿಸಲ್ ಎತ್ಕೊಳ್ಳೋಣ. ಇವಾಗ ತಣ್ಣಗಾಗಿದೆ, ತುಂಬ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನ್ಸಿದ್ರೆ ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ಬೋದು. ನನಗೆ ಈ ರೀತಿ ಡ್ರೈಯೇ ಇಷ್ಟ ಆಗುತ್ತೆ. ಸೊ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಕಾಳನ್ನ, ಯಾಕಂದರೆ ನಾನು ನೆನೆಸಿರ್ಲಿಲ್ವಲ್ಲ ಕಾಳನ್ನ, ಹಾಗಾಗಿ ಲೈಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಘಮ ಅಂತಿರೋ ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಹೆಸರು ಕಾಳು ಪಲ್ಯ ಕೂಡ ರೆಡಿ ಆಯಿತು. ಈ ಕಡೆ ನಾನು ರೊಟ್ಟಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಮುಂಚೆನೇ ಲಟ್ಸಿ ಈ ರೀತಿ ಇಟ್ಕೊಂಡು ಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ಬೇಗ ಬಿಸಿ ಬಿಸಿದು ಬಂದವರಿಗೆ ಬೇಯಿಸ್ಕೊಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಮುಂಚೆನೇ ಲಟ್ಸಿ ಒಂದು ತಟ್ಟೆಲಿ ಇಟ್ಕೊಂಡು ಬಿಡ್ತೀನಿ. ಇನ್ನು ತುಂಬ ಜನ ಬಟ್ಟೆಯಲ್ಲೇ ನೀರು ಹಚ್ಚುತ್ತಾರೆ, ನಾನು ಈ ರೀತಿ ಕೈಯಲ್ಲೇ ನೀರನ್ನು ಸವರ್ ಬಿಡ್ತೀನಿ. ಈ ಕಡೆ ಮೊಟ್ಟೆ ಕೂಡ ಬೇಯಿಸಿದ್ದೆ ನಾನು. ಯೂಶಲಿ ನಾನು ಲಂಚಲ್ಲಿ ಸ್ವಲ್ಪ ಈ ರೀತಿ ಹೆವಿನೇ ತಿನ್ಕೊಳ್ಳೋದು. ರಾತ್ರಿ ಊಟಕ್ಕೆ ಮಾತ್ರ ಲೈಟಾಗಿರುತ್ತೆ, ಏನು ಉಳಿದಿರುತ್ತೋ ಅದನ್ನೇ ಸ್ವಲ್ಪ ತಿನ್ಕೊಳ್ತೀವಿ. ಹಾಗಾಗಿ ಲಂಚಲ್ಲಿ ಸ್ವಲ್ಪ ವೆರೈಟೀಸ್ನ ಜಾಸ್ತಿ ಮಾಡ್ಕೊಳ್ತೀನಿ. ಮೊಟ್ಟೆ ಕೂಡ ಸಿಪ್ಪೆ ಸುಲಿತಾ ಇದ್ದೆ, ಈ ಕಡೆ ರೊಟ್ಟಿ ಕೂಡ ಬೇಯಿಸ್ತಾ ಇದ್ದೆ ಒಟ್ಟೊಟ್ಟಿಗೆ. ನನ್ನ ಮಗ ಹಸುವು ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ 3 ಗಂಟೆ ಟೈಮ್ ಆಗೋಗ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ನನಗೆ ವೀಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಇದು ಓಕೆ ಮಾಡೋಣ, ಈ ಅಡುಗೆ ಮಾಡ್ತಾಯಿದ್ದೀನಲ್ಲ ಹೇಗಿದ್ರು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ವೀಡಿಯೋ ಮಾಡೋದು ಮುಂಚೆನೇ ಗೊತ್ತಿದ್ದರೆ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಬೋದಿತ್ತು.
ಪರವಾಗಿಲ್ಲ, ತಿಂಡಿ ಲೇಟಾಗಿ ಆಗಿತ್ತು ಇವತ್ತು. ಅವ್ನು ಸ್ವಲ್ಪ ಹಠ ಮಾಡ್ತಿದ್ದ ಹಸುವಾಗ್ತಿದೆ ಅಂತ. ಹಂಗೆ ಅಲ್ಲ ಮಕ್ಕಳು, ಒಂದು ಸ್ವಲ್ಪ ಲೇಟ್ ಆದಾಗಲೇ ಬೇಕು ಅಂತಿರ್ತಾರೆ. ಅಡುಗೆ ಆದಾಗ ಬಾ ಅಂತ ಅಂದರೂ ಬರೋದಿಲ್ಲ ಬೇಗ. ಹಾಗೆ ಸೊ ಇದಾಗಿತ್ತು ನಮ್ಮ ಮನೇಲಿ ಲಂಚ್ ಇವತ್ತು. ರೊಟ್ಟಿ, ಹೆಸರುಕಾಳು ಪಲ್ಯ, ಹಾಗಲಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಹಾಗೆ ಮೊಟ್ಟೆ ಬೇಯಿಸಿರೋದು, ಕ್ಯಾರೆಟ್ನ ಇಟ್ಕೊಂಡು ಊಟ ಮಾಡಿದ್ವಿ. ಇನ್ನು ಮಧ್ಯಾಹ್ನನೇ ಹೆವಿ ಫುಡ್ ಆಗಿತ್ತಲ್ಲ, ರಾತ್ರಿ ಊಟ ಏನು ಬೇಡ, ಜ್ಯೂಸ್ ಸಾಕು ಅಂತ ಅಂದರು. ಸೊ ಜ್ಯೂಸ್ ಮಾಡಿದ್ದೆ ಇವತ್ತು. ನಿಮ್ಗೆ ಯಾರಿಗಾರು ವೆಯ್ಟ್ ಗೇನ್ ಆಗಬೇಕು ಅಂತ ಅಂದರೆ ಈ ಜ್ಯೂಸನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ರಿಸಲ್ಟು. ಆದರೆ ಇದನ್ನು ಡೈಲಿ ಕುಡಿಬೇಕು, ಹಾಗಿದ್ರೆ ಅಷ್ಟೇ ನೀವು ವೆಯ್ಟ್ ಗೇನ್ ಮಾಡೋದಕ್ಕೆ ಆಗುತ್ತೆ. ಯಾವಾಗೋ ಅಪರೂಪ ಕುಡಿದ್ರೆ ಅಷ್ಟೇ ಅಲ್ಲ. ಸೊ ಬನಾನಾ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ, ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಅವಕಾಡೋ ತೊಗೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಹಣ್ಣಾಗಿರಬೇಕು, ಕಾಯಿದ್ರೆ ಚೆನ್ನಾಗಿರಲ್ಲ, ಒಗ್ರೊಗ್ರಾಗುತ್ತೆ ಜ್ಯೂಸು. ಸೊ ಈ ರೀತಿ ಕಪ್ಪಾಗಿರಬೇಕು ಸಿಪ್ಪೆ, ಅಂಥ ಅವಕಾಡೋನ ತೊಗೊಳ್ಬೇಕು. ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೀಡನ್ನ ತೆಗೆದುಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಳ್ತೀನಿ. ಒಂದು ಅವಕಾಡೋ ಆದರೆ ಸಾಕಾಗುತ್ತೆ. ನಿಮಗೆ ಒಬ್ಬರಿಗೆ ಆದರೆ ಒಂದು ಅರ್ಧ ಅವಕಾಡೋ ಆದರೆ ಸಾಕಾಗುತ್ತೆ. ನಾನು 3 ಜನಕ್ಕೆ ಮಾಡೋದ್ರಿಂದ ಒಂದು ಅವಕಾಡೋ ಪೂರ್ತಿ ಹಾಕ್ತೀನಿ, ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಅದು ಅರ್ಧ ಕಟ್ ಮಾಡಿ ಎತ್ತಿಟ್ರೆ, ಹಾಗಾಗಿ ಪೂರ್ತಿಯಾಗಿಯೇ ಹಾಕ್ಕೊಳ್ತೀನಿ. ಈ ರೀತಿ ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಳ್ಬೋದು ಹಣ್ಣಾಗಿದ್ರೆ ಚೆನ್ನಾಗಿ. ಸೊ ಇದನ್ನು ತೆಗೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇನ್ನು 1-2 ಗಂಟೆ ಮುಂಚೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಅಂಜೂರ, ಆಮೇಲೆ ಡೇಟ್ಸು, ಬಾದಾಮು, ದ್ರಾಕ್ಷಿ, ಗೋಡಂಬಿನೆಲ್ಲ ನೆನೆಸಿಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಅವಕಾಡೋ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಳಸ್ತಾ ಇಲ್ಲ. ಹಾಗಾಗಿ ಡೇಟ್ಸ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಡ್ತೀನಿ. ಒಂದು 3-4 ಡೇಟ್ಸ್ನ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನು ಪಚ್ಚಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಈ ಜ್ಯೂಸ್ಗೆ ಪಚ್ಚಬಾಳೆಹಣ್ಣೆ ಸರಿ, ಪುಟ್ಟಬಾಳೆಹಣ್ಣು ಈ ರೀತಿ ಪಚ್ಚಬಾಳೆಹಣ್ಣು ಚೆನ್ನಾಗಿರುತ್ತೆ. ಅದನ್ನು 2 ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಿಕ್ಕಾಗುತ್ತೆ ಶೇಕು, ಯಾಕಂದರೆ ಅವಕಾಡೋ ನಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗುತ್ತೆ. ನೋಡಿಬಿಟ್ಟು ನಿಮಗೆ ನೀರು ಥರ ಬೇಕಿದ್ರೆ 1 ಬಾಳೆಹಣ್ಣು ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು ಸ್ವಲ್ಪ ಈಗ ಊಟ ಇಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ಬಿಟ್ಟು 2 ಬಾಳೆಹಣ್ಣನ್ನ ಹಾಕ್ತಾಯಿದ್ದೀನಿ. ಹಾಗೆ 2 ಚಮಚ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ಆಗಿ ಸಕ್ಕರೆ ಮತ್ತು ಬೆಲ್ಲ ಎಲ್ಲ ಏನು ಬಳಸೋದು ಬೇಡ ಅಂದ್ಬಿಟ್ಟು 2 ಸ್ಪೂನು ಇದು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಡೈಲಿ ಕುಡಿದ್ರೆ ವೆಯ್ಟ್ ಗೇನ್ ಆಗೋದಂತೂ ಪಕ್ಕ ಇರುತ್ತೆ. ಇನ್ನು ಒಂದು 1/4 ಚಮಚ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಮುಂಚೆನೇ ಫ್ಲ್ಯಾಕ್ಸ್ ಸೀಡ್ಸ್ನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಜಸ್ಟ್ ಬಿಸಿ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಒಂದು ಗ್ಲಾಸಿನ ಜಾರಿಗೆ ಹಾಕಿ ಎತ್ತಿಟ್ಕೊಂಡು ಬಿಡ್ತೀನಿ. ಈ ರೀತಿ ಜ್ಯೂಸ್ ಮಾಡಿದಾಗೆಲ್ಲ ಒಂದು ಅರ್ಧ ಚಮಚ ಅಥವಾ 1 ಚಮಚನ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ 2 ಲೋಟ ತಣ್ಣಗಿರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಲ್ಲ, ಹಾಗಾಗಿ ತಣ್ಣಗಿರೋ ಹಾಲನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಬನಾನಾ ಮಿಲ್ಕ್ ಶೇಕ್ ಕೂಡ ರೆಡಿ ಆಗುತ್ತೆ. ಸೊ ರಾತ್ರಿ ಊಟ ನಮ್ಮದು ಈ ಮಿಲ್ಕ್ ಶೇಕೆ ಆಗಿತ್ತು. ಸೊ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯಾವುದೆಲ್ಲ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.